ಎಲ್ಲರಿಗೂ ಶುಭೋದಯ. ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಮ್ಮನವರಿಗೂ ಮತ್ತು ಭೂತಾಯಿಗೆ, ಪ್ರಕೃತಿ ಮಾತೆಗೆ, ನನ್ನ ತಂದೆ ತಾಯಿಯವರಿಗೂ, ಗುರು ಹಿರಿಯರಿಗೂ ಹಾಗೂ ಇಲ್ಲಿರುವ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ಮತ್ತು ಲಕ್ಷ್ಮೀ ರಂಗನಾಥ ಗುರುಜಿಯವರಿಗೂ ನನ್ನ ಪ್ರೀತಿಯ ಪೂರ್ವಕ ವಂದನೆಗಳು. ಮಾಸ್ಟರ್ಸ್, ನಾನು ಇವತ್ತು ತೆಗೆದುಕೊಂಡಿರುವ ಟಾಪಿಕ್ ಏನಂದ್ರೆ ಪ್ರಾರ್ಥನೆಯಿಂದ ಪರಿವರ್ತನೆ ಅಂತ. ಪ್ರಾರ್ಥನೆ ನಾವು ಏನೇ ಮಾಡಿದ್ರು ಪ್ರಾರ್ಥನೆ ದೇವ್ರ ಹತ್ರ ಮೊರೆಗಳು ಹೋಗ್ಲೇಬೇಕಾಗುತ್ತೆ, ಪ್ರಾರ್ಥನೆ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ನಮ್ಗೇನೇ ತೊಂದರೆ ಬರ್ಲಿ, ಏನೇ ಕಷ್ಟಗಳು ಬರ್ಲಿ, ನಾವು ಹೋಗುದು ಮೊದಲು ದೇವರ ಮೊರೆಗೆ. ದೇವರೇ ನಮ್ಮನ್ನು ಕಷ್ಟದಿಂದ ಪಾರ್ ಮಾಡೋದು ಬೇಡ್ಕಂತೀವಿ ಮಾಸ್ಟರ್ಸ್. ನಾವು ಹೀಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಅಂತರಂಗ ಬಯಲು ಮಾಡುತ್ತೇವೆ. ಅದು ನಾವು ದೇವರೊಡನೆ ನಡೆಸುವ ಪವಿತ್ರ ಸಂಭಾಷಣೆ. ಪ್ರಕೃತಿಯಲ್ಲಿ ಕ್ರಮಬದ್ಧವಾಗಿ ಋತುಭೇದಗಳನ್ನು ಉಂಟು ಮಾಡಿ ವಾತಾವರಣದ ಗಾಳಿಯಲ್ಲಿ ಪ್ರಾಣವಾಯು, ಆಮ್ಲಜನಕವನ್ನು ವಿಲೀನಗೊಳಿಸಿ ನಮ್ಮ ಬದುಕಿಗೆ ಅತ್ಯವಶ್ಯಕವಾದ ನೀರು, ಗಾಳಿ, ಬೆಳಕುಗಳನ್ನು ಉದಾರವಾಗಿ ಕರುಣಿಸಿ ಕಾಪಾಡುವ ಈ ಎಲ್ಲ ಅದ್ಭುತ ವ್ಯವಸ್ಥೆಗಳ ಸೂತ್ರಧಾರನನ್ನೇ ದೇವರು ಎನ್ನುವುದು. ಪ್ರತಿಯೊಂದು ಜೀವದಲ್ಲೂ ಜೈವಿಕ ಚಟುವಟಿಕೆಗಳನ್ನು ನಡೆಸುವುದು ದೇವರ ಶಕ್ತಿಯೇ ಆಗಿರುತ್ತದೆ. ಆತನು ದಯಾಮಯನಾಗಿರುತ್ತಾನೆ, ಕರುಣಾಕರನಾಗಿರುತ್ತಾನೆ. ತೀರ ನಾಸ್ತಿಕನ ಹೃದಯವೂ ಆಸ್ತಿಕನ ಹೃದಯದಂತೆಯೇ ರಕ್ತವನ್ನು ಪಂಪಿಸುವಂತೆ ಮಾಡಿದ್ದಾನೆ. ಮಾಸ್ಟರ್ಸ್, ದೇವರು ನಾಸ್ತಿಕನಲ್ಲೂ ಇರುತ್ತಾನೆ, ಆಸ್ತಿಕನಲ್ಲೂ ಇರುತ್ತಾನೆ. ಭಗವಂತ ಶಾಂತಿ ಸಮಾಧಾನದ ಬೀಡು, ಆನಂದದ ತವರು, ಸಂತೋಷದ ಸಾಗರ. ದೇವರನ್ನು ನಂಬಿ ಆತನಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ಶರಣಾಗುವ ವ್ಯಕ್ತಿಗೆ ಆನಂದದ ನಿತ್ಯೋತ್ಸವ. ಮಾಸ್ಟರ್ಸ್, ದೇವರು ಆತ ದಯಾಮಯ, ಕರುಣಾಕರ. ತೀರ ನಾಸ್ತಿಕನ ಹೃದಯವು ಆಸ್ತಿಕನ ಹೃದಯದಂತೆ ರಕ್ತವನ್ನು ಪಂಪಿಸುವಂತೆ ಮಾಡ್ತಾನೆ. ಅಂದ್ರೆ ದೇವರು ಎಲ್ಲರಲ್ಲೂ ಇರ್ತಾನೆ, ಯಾರೇನೇ ಬಿಟ್ಕೊಂಡ್ರು ಅವನು ಇದ್ ಮಾಡಲ್ಲ, ಎಲ್ಲರಿಗೂ ದೇವರಿದ್ದಾನೆ ಎಂಬ ಅರ್ಥ. ಮತ್ತೊಂದು ದೈವಿಕ ಆಹ್ವಾನೆ. ಸರಳಾಂತಕರಣದ ಪ್ರಾರ್ಥನೆಯಿಂದ ದೈವಿ ಕೃಪೆಯನ್ನು ಪಡೆದು ಮನಸ್ಸಿನ ರಜಸ್ತಮೋ ಗುಣಗಳನ್ನು ದಾಟಬಹುದೆಂದು ಸಂತರು ಎಲ್ಲರೂ ಹೇಳುತ್ತಾರೆ, ಅರವಿಂದರು ಹೇಳಿದರು. ಆದರೆ ತಾಳ್ಮೆಯಿಂದ ಸಾಧನೆಯ ಏಣಿ ಏರಿ ಹೋದರೆ ಮಾತ್ರ ಕೃಪೆಯ ಮಾಳಿಗೆ ಸಿಗಬಲ್ಲದು ಎಂಬುದು ಇದರ ಅರ್ಥ. ಶ್ರದ್ಧೆ, ಭಗವಂತನಲ್ಲಿ ನಿರ್ಭಯತೆ, ಸಮರ್ಪಣೆ, ಅಹಂಕಾರ, ತ್ಯಾಗ ಇವುಗಳೆಲ್ಲ ಭಗವಂತನ ವಿಶೇಷ ಕೃಪಾಲಾಭಕ್ಕೆ ಅವಶ್ಯಕವಾಗಿದೆ. ನಮ್ಮ ಮನಸ್ಸು ಐಹಿಕ ವಾಸನೆಗಳಿಂದ ಮಲಿನವಾಗಿದ್ದರೆ, ನಮ್ಮ ವಿಚಾರಗಳು ದೋಷಪೂರಿತವಾಗಿದ್ದರೆ ಈಶ ಕೃಪೆಯು ದೊರೆಯಲಾರದು. ನಮ್ಮಲ್ಲಿ ಒಳ್ಳೆತನ ಇರ್ಬೇಕು, ನಮ್ಮಲ್ಲಿ ಕೆಟ್ಟ ಗುಣಗಳು ಏನಾರು ಇದ್ರೆ ನಮಗೆ ಅದೆಲ್ಲ ಮಲಿನವಾಗಿದ್ರೆ ನಮ್ಮ ಮನಸ್ಸೆಲ್ಲ ನಮಗೆ ಇದು ಈಶನ ಕೃಪೆ ದೊರೆಯಲಾರದು ಅಂತ ಹೇಳ್ತಾರೆ. ದೇವರೆಡೆಗಿನ ಯಾತ್ರೆಯನ್ನು ಸಾಧನೆ ಎನ್ನುವುದು ಇದು ಅಂತರ್ಯದ ಪರಿಶುದ್ಧತೆಗೆ ಸುಲಭವಾದ ಮಾರ್ಗ. ಜಪ, ಧ್ಯಾನ, ಭಜನೆ, ಸಾಷ್ಟಾಂಗ ನಮನ, ಸ್ತೋತ್ರ ಪಾರಾಯಣ, ಋತ ನಿಯಮ ಪರಿಪಾಲನೆ, ಪೂಜೆ, ಪುರಸ್ಕಾರಗಳೆಲ್ಲವೂ ಈ ಮಾರ್ಗದ ಕವಲುಗಳು ಅಷ್ಟೇ. ಪೂರ್ಣ ಶಕ್ತಿ, ಪೂರ್ಣ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ ಪ್ರಾರ್ಥನೆಯಲ್ಲಿ ಪ್ರಧಾನವಾಗಿರಬೇಕು. ನಾವು ಏನೇ ಮಾಡ್ಕೊಂಡ್ರು ಪೂರ್ಣವಾಗಿ ದೇವರಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ, ವ್ಯಾಕುಲತೆಯಿಂದ ನಾವು ದೇವರಲ್ಲಿ ಬೇಡ್ಕೋಬೇಕು. ಅದು ನಮ್ದು ಪ್ರಧಾನವಾಗಿರಬೇಕು. ನಾವು ನಿಷ್ಠೆಯಿಂದ ಪ್ರಾರ್ಥನೆ ಮಾಡುತ್ತಾ ಹೋದಂತೆ ನಮ್ಮಲ್ಲಿರುವ ಕುಕರ್ಮದ ಕತ್ತಲು ಕರಗುತ್ತಾ ಬಂದಂತೆ ಸಾಧನೆಯಲ್ಲಿನ ಮುನ್ನಡೆ ಸ್ವಯಂ ವೇದ್ಯವಾಗುತ್ತದೆ. ಪ್ರಾರ್ಥನಾಶೀಲ ವ್ಯಕ್ತಿ ರೂಢಿಸಿಕೊಳ್ಳಬೇಕಾದ ನಿಯಮಗಳ ಉಲ್ಲೇಖ ಇಲ್ಲಿದೆ. ಅನುಕೂಲಸ್ಯ ಸಂಕಲ್ಪಃ ಪ್ರತಿಕೂಲಸ್ಯ ವರ್ಜನಂ, ರಕ್ಷಿಸ್ಯತೀತಿ ವಿಶ್ವಾಸಿಲ ಗೋಪ್ತಾ ತೃಷ ಶರಣಂ ತಥಾ, ಆತ್ಮ ನಿಕ್ಷೇಪ ಕಾರ್ಪಣ್ಯೆ ಷಡ್ವಥಾ ಶರಣಾಗತಿ. ಎಂದ್ರೆ ಭಗವದ್ ಭಜನೆ ಅನುಕೂಲವಾದ ವಿಷಯಗಳನ್ನು ವೃತದಂತೆ ಪರಿಗ್ರಹಿಸುವುದು, ಭಕ್ತಿಗೆ ಪ್ರತಿಕೂಲವಾದ ವಿಷಯಗಳನ್ನು ತ್ಯಜಿಸುವುದು,
ಭಗವಂತ ಖಂಡಿತ ನನ್ನನ್ನು ರಕ್ಷಿಸುವನೆಂಬ ದೃಢವಾದ ವಿಶ್ವಾಸ, ಅವನೇ ನಿಜವಾದ ರಕ್ಷಕನೆಂಬ ಪರಿಪೂರ್ಣ ನಂಬಿಕೆ, ಆತನ ಚರಣಗಳಲ್ಲಿ ಆತ್ಮಸಮರ್ಪಣೆ ಮತ್ತು ತನ್ನ ಸಂಕಷ್ಟಗಳನ್ನು ಆತನಲ್ಲಿ ತೋಡಿಕೊಳ್ಳುವುದು, ಇವು ಶರಣಾಗತಿಯ ಲಕ್ಷಣಗಳು. ಪ್ರಾರ್ಥನೆ ಫಲಕಾರಿಯಾಗಲು ಇವೆಲ್ಲ ಮೊಳೆತು ಬೆಳೆಯಬೇಕಾದುದು ತೀರ ಅವಶ್ಯಕ. ಶ್ರದ್ಧೆಯಿಂದ ಶರಣಾಗತಿ ಭಾವ ತೀವ್ರವಾದಾಗಲೇ ವ್ಯಾಕುಲತೆಯ ಉಗಮ. ಇದೇ ಪ್ರಾರ್ಥನೆಯ ಜೀವಾಳ. ಧೀಶಕ್ತಿ ಬೆಳಗುವ ಗಾಯತ್ರಿ ಮಂತ್ರ ಇವೆಲ್ಲದಕ್ಕೆ ನಿದರ್ಶನಗಳು. ಮಾತೆಯ ದರ್ಶನವಾಗಲಿಲ್ಲವೆಂದು ನನ್ನ ಹೃದಯದಲ್ಲಿ ಸಹಿಸಲಾಧ್ಯವಾದ ವ್ಯಥೆ ತುಂಬಿತ್ತು. ಒದ್ದೆ ಬಟ್ಟೆಯನ್ನು ಹಿಂಡಿದಂತೆ ನನ್ನ ಹೃದಯ ಮನಸ್ಸುಗಳನ್ನು ಯಾರೋ ಹಿಂಡಿದಂತಾಗುತ್ತಿತ್ತು. ಆ ತಾಯಿಯೊಡನೆ, ಅಮ್ಮ, ಇನ್ನೂ 1 ದಿನ ಕಳೆಯಿತು, ಎಲ್ಲಿರುವೆ ನೀನು? ಏಕೆ ಕಂದನ ಬಳಿ ಸಾರುವುದಿಲ್ಲ? ಬೇಗ ಬಾರಮ್ಮ, ದಯೆ ತೋರಮ್ಮ ಎಂದೆಲ್ಲ ಮೊರೆ ಇಡುತ್ತಿದ್ದೆ. ನನಗೆ ಕ್ಷಣ ಕ್ಷಣವೂ ಅಮೂಲ್ಯವಾಗುತ್ತಿತ್ತು. ಅಯ್ಯೋ, ತಾಯಿಯ ದರ್ಶನವಾಗದೆ ಹೋದರೆ ನನ್ನ ಜೀವನ ವ್ಯರ್ಥವಾಯಿತಲ್ಲ ಎಂದು ಪರಿತಪಿಸುತ್ತಿದ್ದೆ. ಅದೆಂಥ ವ್ಯಾಕುಲತೆ! ಅವರೇ ಹೇಳುವಂತೆ ತೀವ್ರ ವ್ಯಾಕುಲತೆ ಉಂಟಾಯಿತು ಎಂದರೆ ಅರುಣೋದಯವಾದ ಹಾಗೆ ಸೂರ್ಯೋದಯಕ್ಕೆ ತಡವಿಲ್ಲ ಎಂದು ಹೇಳಿದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ. ಶ್ರೀರಾಮಕೃಷ್ಣ ಪರಮಹಂಸ ಉವಾಚ: ದೇವರನ್ನು ನಿನ್ನ ಸ್ವಂತ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರಾರ್ಥಿಸು. ಪ್ರಪಂಚದಲ್ಲಿ ಅವರಷ್ಟು ಭಕ್ತರನ್ನು ಪ್ರೀತಿಸುವವರು ಇನ್ಯಾರೂ ಇಲ್ಲವೆಂದು ನಾನು ಹೇಳುತ್ತೇನೆ. ಖಂಡಿತವಾಗಿಯೂ ಅಂತವರಿಗೆ ಅವನು ಕಾಣಿಸಿಕೊಳ್ಳದೆ ಇರಲಾರ. ಅವನನ್ನು ಹುಡುಕುವ ಮೊದಲೇ ಕಾಣಿಸಿಕೊಳ್ಳುವನು. ದೇವರಿಗಿಂತ ಆಪ್ತನೂ ಪ್ರಿಯ ಸ್ವಭಾವಿಯೂ ಮತ್ತಾರೂ ಇಲ್ಲ. ನೀನು ಅವನಿಗಾಗಿ ದೀನನಾಗಿ ಬೇಡಿಕೆ ಇಡಬೇಕಷ್ಟೇ ಎಂದು ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ. ದೇವರನ್ನ ಸ್ವಂತ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು. ಅವನ ಅಚಲವಾದ ನಂಬಿಕೆ ಇಡಬೇಕು. ಭಕ್ತರು ಪ್ರೀತಿಸುವರು ಇನ್ಯಾರು ಇಲ್ಲ ಎಂದು ಖಂಡಿತವಾಗಿ ಅಂತವರಿಗೆ ಅವನು ಕಾಣಿಸಿಕೊಳ್ಳದೇ ಇರಲಾರ. ಭಕ್ತಿಯಿಂದ ಬೇಡ್ಕೊಂಡಾಗ ದೇವರು ಕಾಣಿಸ್ಕೊಂಡೇ ಕಾಣ್ತಾನೆ ಅಂತ ಹೇಳ್ತಾರೆ. ಮತ್ತು ನೀನು ತಪ್ಪುಗಳನ್ನು ಮಾಡಿದ್ದೇ ಎಂದಾಗಲಿ, ಭಗವಂತನನ್ನು ಬಹಳ ಕಾಲದಿಂದ ಕರೆದಿಲ್ಲವೆಂದಾಗಲಿ ಚಿಂತಿಸಿ ಸಂಕೋಚಿಸಬೇಡ. ಅವನು ಪರಮ ದಯಾಮಯಿ. ನಾವು ತುಂಬಾ ಈಗ ತಪ್ಪು ಮಾಡಿರ್ತೀವಿ. ಅಯ್ಯೋ, ಈಗ ತಪ್ಪು ಮಾಡಿದೀನಿ, ನಾನು ದೇವ್ರನ್ನ ಬೇಡ್ಕೊಂಡ್ರೆ ಬರ್ತಾನೋ ಇಲ್ವೋ ಅಂತ ಅದನ್ನೆಲ್ಲ ಚಿಂತೆ ಮಾಡೋದ್ ಬೇಡ, ಸಂಕೋಚ ಮಾಡ್ಕೊಳ್ಳೋದ್ ಬೇಡ. ಅವನು ಪರಮ ದಯಾಮಯಿ ಅಂದ್ರೆ ಎಲ್ಲರಲ್ಲೂ ದೇವರು ಇರ್ತಾನೆ. ಅವನು ನಿನ್ನ ತಪ್ಪುಗಳನ್ನು ಎಣಿಸುತ್ತಾ ಕೂಡುವುದಿಲ್ಲ. ನೀನು ಮಗುವಿನ ಸರಳತೆಯಿಂದೊಡಗೂಡಿ ಅವನನ್ನು ಸಮೀಪಿಸು. ಅವನು ನಿನ್ನನ್ನು ಹೇಗೆ ತನ್ನೆಡೆಗೆ ಬರಮಾಡಿಕೊಳ್ಳುವನೆಂಬುದನ್ನು ನೋಡು. ಮಗುವಿನಂತ ಕಂದನಂತ ಶ್ರದ್ಧೆ ಇಲ್ಲದೆ ಆತನನ್ನು ಯಾರೂ ಪಡೆಯಲಾರರು. ಹೃದಯಾಂತರಾಳದ ಕರೆ ಯಾವ ಅಡೆತಡೆ ಇಲ್ಲದೆ ಎಲ್ಲವನ್ನೂ ತೂರಿಕೊಂಡು ಹೋಗಬಲ್ಲದೆನ್ನಲು ಬೇರೆ ಸಾಕ್ಷಿ ಬೇಕೇ? ಭಗವಂತನು ಇರುವೆಯ ಕಾಲಿನ ಸಪ್ಪಳವನ್ನೂ ಕೇಳಬಲ್ಲ ಎಂದ ಮೇಲೆ ನಮ್ಮ ಕರೆ ಆತನಿಗೆ ಕೇಳಿಸದಿರುವುದೇ? ನಾವು ಇತರರನ್ನು ಮೋಸಗೊಳಿಸಬಹುದು, ಆದರೆ ಭಗವಂತನನ್ನು ಮೋಸಗೊಳಿಸಬಲ್ಲೆವೇ? ಎಂದಿಗೂ ಸಾಧ್ಯವಾಗದ ಮಾತು. ಪ್ರಾಮಾಣಿಕತೆ, ನಿಸ್ವಾರ್ಥತೆ ಮತ್ತು ಸಹೃದಯತೆಗಳು ಆಧ್ಯಾತ್ಮ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಅರ್ಹತೆಯನ್ನು ಒದಗಿಸುತ್ತವೆ. ಸ್ವಾರ್ಥದ ಯಾವುದೇ ಉದ್ದೇಶಗಳಿಲ್ಲದೆ ಪರಹಿತಕ್ಕಾಗಿ ಪರಿಶ್ರಮ ಪಡುವವರು ಭಗವಂತನ ಕೃಪೆಗೆ ಪಾತ್ರರಾಗುವರು. ಹೃದಯ ಅರಳಲು, ಬುದ್ಧಿ ಬೆಳಗಲು. ಪ್ರತಿಯೊಬ್ಬರಲ್ಲೂ ಸುಪ್ತವಾಗಿರುವ ಈ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವನ್ನು ಎಚ್ಚರಗೊಳಿಸಲು ಸಾಧ್ಯ. ಅದಕ್ಕೆ ಬೇಕಾಗಿರುವುದು ಮಾನಸಿಕ ಪಾವಿತ್ರ್ಯತೆ, ಬ್ರಹ್ಮಚರ್ಯದಲ್ಲಿ ದೃಢ ಪ್ರತಿಷ್ಠೆ ಮತ್ತು ದೇವರಿಗಾಗಿ ತೀವ್ರ ಹಂಬಲ. ದೇವರಿಗಾಗಿ ವ್ಯಾಕುಲತೆ, ಅಭೀಪ್ಸೆ ಅಥವಾ ಯಾವುದೇ ಹಂಬಲಗಳಿಲ್ಲದ ಧ್ಯಾನ. ನೋಡಿ, ಇಲ್ಲೂ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವುದೇ ಹಂಬಲಗಳಿಲ್ಲದ ಧ್ಯಾನ. ನಾವು ಪ್ರಾರ್ಥಿಸುವಾಗಲೆಲ್ಲ ಈ ವಿಶ್ವ ಬ್ರಹ್ಮಾಂಡವನ್ನು ನಡೆಯಿಸುವ ಎಂದೆಂದಿಗೂ ಬತ್ತಿ ಬರಿದಾಗದ ದಿವ್ಯ ಶಕ್ತಿಯ ಸಂಪರ್ಕ ಲಭ್ಯವಾಗುತ್ತದೆ. ನಾವು ಭಗವಂತನನ್ನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದಾಗಲೆಲ್ಲ ನಮ್ಮ ತನುಮನಗಳಲ್ಲಿ ಶುಭ ಪರಿಣಾಮ ಹಾಗೆಯೇ ಆಗುತ್ತದೆ, ಮತ್ತೆ ಹಾಗೆಯೇ ತೀರುತ್ತದೆ. ಪ್ರಾರ್ಥನೆಯಿಂದ ಏನೇನು ಪರಿವರ್ತನೆ?
ಮಾಸ್ಟರ್ಸ್, ನನ್ನನ್ನು ಅಳಿಸು, ನಿನ್ನ ಮೆರೆಸು. ವ್ಯಾವಹಾರಿಕ ಜಗತ್ತಿನಲ್ಲಿ ಬಗ್ಗಿದವನಿಗೆ ಮುದ್ದು ಜಾಸ್ತಿ, ಬಗ್ಗದವನಿಗೆ ಗುದ್ದು ಜಾಸ್ತಿ. ಅಂದರೆ ದೇವರ ವಿಶೇಷ ಕೃಪೆ ಲಭ್ಯ. ಅಹಂಕಾರಿಗೆ ಅಪಮಾನ ನೋವು ಲಭ್ಯ. ಆದರೆ ನಮ್ಮ ಅಂತಸ್ತು, ಕೀರ್ತಿ, ಸ್ಥಾನಮಾನ, ಆಸ್ತಿಪಾಸ್ತಿಗಳಿಂದ ನಾವು ಬೆಳೆಸಿಕೊಂಡಂತಹ ಅಹಂ ಎನ್ನುವುದು ನಮ್ಮನ್ನು ಮಣಿದು ಮೊರೆಯಿಡಲು ಬಿಡದೆ ಸೆಟೆದು ನಿಲ್ಲಿಸುತ್ತದೆ. ನಾನೇ, ನನ್ನಿಂದ, ನನಗಾಗಿಯೇ ಎಂಬೆಲ್ಲ ಭ್ರಮೆಯಿಂದ ನಮ್ಮನ್ನದು ಮತ್ತನನ್ನಾಗಿಸಿ ಮಾಯೆಯ ಮೋಡಿಗೆ ಬಲಿ ಬೀಳುವಂತೆ ಮಾಡುತ್ತದೆ. ಈ ಅಹಂಕಾರದಿಂದಲೇ ಆಗುತ್ತದೆ ನಮ್ಮ ಮುನ್ನಡೆಗೆ ಸಂಚಕಾರ. ಮಾಯ ದಾರಿಯಲ್ಲಿ ನಡೆಯುವವನಿಗೆ ದೇವರು ಎಂದಾದರೂ ದೊರೆತಾನೆ? ಸೂರ್ಯೋದಯ ವೀಕ್ಷಣೆಗಾಗಿ ಪಶ್ಚಿಮ ದಿಕ್ಕಿಗೆ ಹೆಜ್ಜೆ ಹಾಕಿದಂತಲ್ಲವೇ ಇದು? ಪರಮಹಂಸರು ಹೇಳ್ತಿದ್ರು, ಮಳೆಯ ನೀರು ಹೇಗೆ ದಿಣ್ಣೆಯ ಮೇಲೆ ಸಂಗ್ರಹವಾಗದೋ ಹಾಗೆಯೇ ಅಹಂಕಾರದಿಂದ ಬೀಗಿದವರಿಗೆ ಕೃಪೆ ದುರ್ಲಭ ಎಂದು. ಆದ್ದರಿಂದ ಈ ನಾನು ಹೋದರೆ ಮಾತ್ರ ಆಧ್ಯಾತ್ಮ ರಾಜ್ಯದಲ್ಲಿ ಮುನ್ನಡೆ ಸಾಧ್ಯ. ನಾನು ಮನುಷ್ಯನಿಗೆ ಮಾಸ್ಟರ್ಸ್ ನಾನು ಅನ್ನೋದು ಇರಬಾರ್ದು. ಒಬ್ಬೊಬ್ರು ಏನೇ ಮಾಡಿದ್ರು ಗೊತ್ತಾಗ್ಲಿ ಅಂದ್ಬಿಟ್ಟು ನಾನ್ ಮಾಡಿದ್ದು ಅಂತ ಹೇಳ್ತಾನೆ ಇರ್ತಾರೆ. ಆ ತರ ನಾನು ಅನ್ನೋದು ಹೋಗ್ಬೇಕು. ನಾನು ವಿನ ನಾಶಕ್ಕೆ ಪ್ರಾರ್ಥನೆಯೇ ಪ್ರಬಲ ಅಸ್ತ್ರ. ನನ್ನನ್ನಳಿಸು, ನಿನ್ನನ್ನು ಮೆರೆಸು, ಬಂದು ನೆಲೆಸು ಹೃದಯ ಪದ್ಮ ದಲದಲ್ಲಿ ಎಂಬುದೇ ಸಾಧಕನ ತಾರಕ ಮಂತ್ರ. ಅದೇ ಪ್ರಾರ್ಥನೆಯ ಪರಾಕಾಷ್ಠತೆ. ಪ್ರಾರ್ಥನೆ ತೀವ್ರವಾದಂತೆ ಅದರ ವೇಗದಲ್ಲಿ ನಾನು ನನ್ನದು ಮೆಲ್ಲನೆ ಅವನಲ್ಲಿ ಲೀನವಾಗುತ್ತದೆ. ಸ್ಥೂಲ ಸೂಕ್ಷ್ಮ ಕಾರಣಗಳನ್ನೆಲ್ಲ ದಾಟಿ ಮನಸ್ಸು ಭಗವಂತನನ್ನೇ ಸ್ಪರ್ಶಿಸುತ್ತದೆ. ಹೃದಯದಲ್ಲೇ ಸರ್ವಶಕ್ತನಾದ ಆತನ ಸಾನ್ನಿಧ್ಯದ ಅರಿವು ನಮಗಾಗುತ್ತದೆ. ಸರ್ವಶಕ್ತನೇ ನಮ್ಮ ಹೃದಯಾಂತರಾಳದಲ್ಲಿ ನೆಲೆಸಿದ ಅರಿವು ನಮಗಾಗುತ್ತಿರುವಾಗ ನಮ್ಮನ್ನು ನಾವು ಅಶಕ್ತರೆಂದುಕೊಳ್ಳಬಹುದೇ? ಭಯಭೀತರಾಗಬಹುದೇ? ಎಂದೆಂದಿಗೂ ಇಲ್ಲ. ಅವನೇ ನಮ್ಮ ಆತ್ಮಾರಾಮ ಆಗಿರುತ್ತಾನೆ. ಜೈ ಸಾಯಿರಾಮ್. ಮತ್ತೊಂದು ಮೇಡಮ್, ನಮಗೂ ದೇವರಲ್ಲಿ ತುಂಬಾ ನಂಬಿಕೆ. ನಾನೊಂದು ಹೇಳ್ಬೇಕು, ನಾವು ಹೇಳ್ಕೊಬೋದಲ್ಲ ಮೇಡಮ್? ಅಜ್ಜಂಪುರದಲ್ಲಿ ಇದ್ವಿ, ಸಾಯಿ ಮಂದಿರ ಇತ್ತು ಅಲ್ಲಿ. ಅವಾಗ ನಾವು ಭಜನೆಗೆಲ್ಲ ಹೋಗ್ತಾ ಇದ್ವಿ. ಭಾನುವಾರನು ಇರ್ತಿತ್ತು, ಗುರುವಾರನು ಇರ್ತಿತ್ತು, ಮತ್ತೆ ತಿಂಗಳಿಗೊಮ್ಮೆ ನಗರ ಸಂಕೀರ್ತನೆ ಅಂದ್ರೆ ಎಲ್ಲಾ ಏರಿಯಾಗಳಿಗೆ ಹೋಗಿ ಭಜನೆ ಮಾಡ್ತಾ ಆಡ್ಕೊಂಡ್ ಬರೋ ತಿಂಗಳಿಗೊಂದ್ಸಲ. ತುಂಬಾ ಭಕ್ತಿ ನನಗಂತೂ ಅಪಾರವಾದ ನಂಬಿಕೆ ಜಾಸ್ತಿ. ಹಿಂಗೆ ಮಾಡ್ತಾ ಇದ್ವಿ. ಒಂದ್ಸಲ ನನಗೆ ತುಂಬಾ ಒಳ್ಳೇದಾಗಿದೆ ಸಾಯಿಬಾಬಾ ಅವರು. ನಾನು ಏನ್ ಅನ್ಕೊಂಡಿದ್ದು ಅವೆಲ್ಲ ನೆರವೇರಿಸ್ಕೊಟ್ಟಿದ್ದಾರೆ. ಒಂದ್ಸಲ ದೂರಕ್ಕೆ ನಮ್ಮನೆಗೆ ಟ್ರಾನ್ಸ್ಫರ್ ಆಗಿತ್ತು. ಅವಾಗ ನಾನು ದೇವ್ರ ಮುಂದೆನೆ ಭಜನೆ ಮಾಡ್ತಿದ್ದೆ. ಸ್ವಾಮಿ, ನನಗೆ ಕಳಿಸ್ಬೇಡಿ ಅಲ್ಲಿಗೆ, ನನಗೆ ನಿಮ್ ಭಜನೆ ಮಾಡೋ ಭಾಗ್ಯ ದೊರಕಿಸ್ಕೊಡಿ, ನನ್ಗೆ ಹೋಗಕ್ ಇಷ್ಟ ಇಲ್ಲ ಅಂತ ತುಂಬಾ ಕಳ್ಕಳಿಯಿಂದ ಬೇಡ್ಕೊಂಡೆ. ಅದು ಆಟೋಮೆಟಿಕ್ ಆಗಿ ಅದು ಟ್ರಾನ್ಸ್ಫರ್ ಇಲ್ಲೇ ಆಗ್ಬಿಡ್ತು ನಮಗೆ. ಅದೊಂದು ಖುಷಿ. ಆ ತರನೇ 2 ಸಲ ಆಗಿದೆ ಮೇಡಮ್. ಮತ್ತೊಂದು ಏನು ಅಂದ್ರೆ, ಅಲ್ಲಿ ತಿಂಗಳಿಗೊಮ್ಮೆ ಪೂಜೆ ಮಾಡ್ಲಿಕ್ಕೆ 1000 ರೂಪಾಯಿ ಕಟ್ಬೇಕಿತ್ತು. ತಿಂಗಳಿಗೆ ನಮ್ಮ ಹೆಸರು ಹೇಳಿ, ಎಲ್ಲೇ ಹೋಗ್ಲಿ ಎಲ್ಲೇ ಇರ್ಲಿ ನಮ್ಮ ಹೆಸರು ಹೇಳಿ ಡೇಟ್ ಆಫ್ ಬರ್ತ್ ಆದ್ರೂ ಕೊಡ್ಬೋದು, ವೆಡ್ಡಿಂಗ್ ಯಾವ್ದಾದ್ರು ಕೊಟ್ರು ಅವರು ಮಾಡ್ತಿದ್ರು. ಅವಾಗ ನನ್ನ ಹತ್ರ ಅವಾಗಂದ್ರೆ ನನ್ನ ಹತ್ರ ಅಷ್ಟು ದುಡ್ಡು ಇತ್ತು. ಅದನ್ನ ಕೊಟ್ರೆ ಏನ್ ದುಡ್ಡು ಇರಲ್ವಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮಗಳು ಅವಾಗ ಕೆವಿಲೆ ಅಲ್ಲೇ ಕೆಲ್ಸಕ್ಕೆ ಹೋಗ್ತಿಲ್ಲ. ಮಂಜು ನನಗೆ ದುಡ್ಡು ಬೇಕಿತ್ತು ಕಡೆ ಸಾಯ್, ಅಮ್ಮ ಹೋಗಮ್ಮ ನಿಂದೊಂದು ಅಂತ ಅಂದ್ಲವಳು. ಉಳ್ಳ್ಯಾಕೆ ಹೇಳೋದು ಅಂದ್ಬಿಟ್ಟು ಸುಮ್ನಾದೆ. ಮತ್ತೇನ್ ಮಾಡ್ದೆ, ನನ್ನ ಹತ್ರನೇ ಇರೋದ್ನೇ ತಗೊಂಡ್ಬಿಟ್ಟು ನಮ್ಮನೆ ಪಕ್ಕ ಒಬ್ರು ಇದ್ರು, ಅವ್ರನ್ನ ಕರ್ಕೊಂಡು ಜೊತೆ ಅವ್ರು ಬರ್ತಿದ್ರು ಭಜನೆಗೆ, ರೂಪ ಅಂತ. ಇಬ್ರು ಹೋಗ್ತಾ ಇದ್ವಿ. ಸಾಯಿಬಾಬಾ ಮಂದಿರದ ಎದುರುಗಡೆನೆ 500 ರೂಪಾಯಿದು 2 ನೋಟ್ ಸಿಕ್ತು ನನಗೆ. ನನ್ ಪಕ್ಕ ರೂಪನೂ ಇದ್ದಾರೆ. ಅವರು ನನಗೆ ಆಶ್ಚರ್ಯ, ನನಗೆ ಯಾವತ್ತೂ ಹಂಗ್ ಸಿಕ್ಕಿಲ್ಲ. 500 ಮಡ್ಚ್ಕೊಂಡು 2 ರೂಪಾಯಿ. ಅಲ್ಲೂ ಸೇತುವೆ ಇದೆ, ಅಲ್ಲಿ ಬೇಕಾದ್ರೆ ಜನ ಎಲ್ಲ ಕೂತಿರ್ತಾರೆ, ತಿರ್ಗಾಡ್ತಾರೆ, ಸರ್ಕಲ್ ಅದು. ನನಗೆ ಒಂಥರ ಇದಾಗ್ಬಿಡ್ತು, ದುಡ್ಡು ಸಿಕ್ತಲ್ಲ ರೂಪಾಯಿದು ಅಂತ ಅಂದ್ಬಿಟ್ಟು. ಅವಾಗ ನೆನ್ಪಾಯ್ತು ನನಗೆ, ನೋಡು ದೇವ್ರು ಯಾವ್ಯಾವ ರೂಪದಲ್ಲಿ ಇದ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನ್ ತಗೊಂಡೋಗಿದ್ ದುಡ್ಡನ್ನ ಅವ್ರಿಗೆ ಕೊಟ್ಟು ಅದನ್ನ ನಾನು ನಮ್ ಗಾಡ್ರೇಜಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ ಮಕ್ಳಿಗೆ ಬಂದ್ ಹೇಳಿದ್ಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದ್ರು ನಂಬ್ತಿಲ್ಲ. ಹೋಗೆ ಇವಳಿಗೆ 1000 ಸಿಕ್ತಂತೆ, ಸುಮ್ನೆ ಹೇಳ್ತೀಯ ನೀನು, ಅಂದ್ರೆ ಇಲ್ಲ ರೀ ಬೇಕಾದ್ರೆ ರೂಪನ್ ಕೇಳ್ರಿ ಅಂತ ಅಂದೆ.
ಹಂಗಾಗಿ ನಂಬಿಕೆಯಿಂದ ನಾವ್ ಏನ್ ಬಿಟ್ಕೊಂಡ್ರು ಭಗವಂತ ನಮ್ಗೆ ಕೊಟ್ಟೆ ಕೊಡ್ತಾನೆ ಅಂತ. ಇನ್ನೊಂದು ಘಟನೆ ಏನು ಅಂದ್ರೆ, ಒಂದ್ಸಲ ನಾನು ನನ್ನ ಸಣ್ಣ ಮಗಳು, ಅವಳಿಗೆ ಇನ್ನೂ ಮದ್ವೆ ಆಗಿರ್ಲಿಲ್ಲ, ನಮ್ಮ ರಿಲೇಶನ್ ಅಲ್ಲಿ ಮೈಸೂರಲ್ಲಿ ಇದ್ರವ್ರು, ಅವ್ರ ಮೊಮ್ಮಗು ಆಗಿತ್ತು, ನೋಡೋಣ ಅಂತ ಹೋಗಿದ್ವಿ. ನಮ್ಮ ಮಗಳು ಬಿಡದಿಲಿದ್ಲು. ಬಿಡದಿಯಿಂದ ಬೆಳಗ್ಗೆ ಟ್ರೈನ್ಗೆ ಹೋಗಿದ್ವಿ. ಹೋದ್ಮೇಲೆ ಅಲ್ಲಿ ನಮ್ ಶೋಭಾ ಅಂತ ಮಾವನ್ ಮಗಳು, ಅವಳಿಗೆ ಮೊದ್ಲೇ ಗೊತ್ತು ಸಾಯಿಬಾಬನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಅವನು ನಮ್ಮನೆ ಹತ್ರನೇ ಇದೆ, ಬಾಬಾ ಮಂದಿರಕ್ಕೆ ಹೋಗ್ಬಾ, ಫಸ್ಟ್ ಹೋಗ್ ಬರ್ರಿ ಅಂತ ಅಂದ್ಲು. ಆಮೇಲೆ ನಾನು ನನ್ ಮಗಳು ಹೋಗಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ಮಂದಿರ ಇತ್ತು. ಎಲ್ಲ ಹ್ಮ್ ಕೈ ಮುಗ್ದೆಲ್ಲ ಬೇಕಾದ್ರೆ ಅಲ್ಲಿ ಒಂದು ದೊಡ್ಡದು ಫೋಟೋ ಹಾಕಿದ್ರು ಬಾಬುಂದು. ಅದ್ರಲ್ಲಿ ಏನ್ ಬರ್ದಿದ್ರು ಕೆಳಗೆ ಅಂದ್ರೆ, ನಾನಿರುವಾಗ ನಿನಗೇಕೆ ಭಯ ಅಂತ ಇತ್ತು. ದೇವ್ರು ನಾನಿರುವಾಗ ನಿನಗೇಕೆ ಭಯ ಅಂತ ಹಾಕಿದ್ರು. ಅದನ್ನು ಓದ್ಕೊಂಡು ಮತ್ತೆ ಅವ್ರ ಮನೆಗ್ ಬಂದು ಸಂಜೆ ಆಯ್ತು. ಟ್ರೈನಿಗೆ ಮತ್ತೆ ಬಿಡದಿಗೆ ಹೋಗ್ಬೇಕಲ್ಲ, ಬಂದ್ವಿ. ಅದು ಅಲ್ಲಿ ಬಿಡದಿ ಸೇರೋದೇನೋ 9 9 ಕಾಲ್ ಆಗ್ತಿತ್ತು ಟ್ರೈನ್. ನಾವು ಫಸ್ಟ್ ಟೈಮ್ ನಾವೇ ಇಬ್ರೇ ಹೋಗಿದ್ದಲ್ವಾ. ಬರ್ತಾ ಏನಾಯ್ತು, ಟ್ರೈನ್ ಅಲ್ಲಿ ಬಿಡದಿ ಹತ್ರ ಬರುವಾಗ ಅದು ಸ್ವಲ್ಪ ಹಿಂಭಾಗನೇ ನಿಲ್ಸ್ಬಿಟ್ಟಿದ್ದಾನೆ. ನನಗೆ ಅದು ಗೊತ್ತಾಗ್ಲಿಲ್ಲ. ಇದು ಒಬ್ರೇನಾದ್ರು ಪಕ್ಕದಲ್ಲಿ ಬಿಡದಿ ಬಂತು ಅಂದ್ಬಿಟ್ರು. ಅಂದ್ರೆ ಸ್ವಲ್ಪ ಲೈಟ್ ಇಂದು ಬೆಳಕಿರೋದ್ರಿಂದ ನಾನು ನನ್ ಮಗಳು ಅಲ್ಲೇ ನಿದ್ದೆಗಣ್ಣಲ್ಲಿ ಸ್ವಲ್ಪ ಇದ್ವಲ್ಲ, ಇಳಿದ್ಬಿಟ್ವಿ. ಇಳಿದಿತ್ತೀವಿ. ಇಳಿದ್ ನೋಡಿದ್ರೆ ಅಲ್ಲಿ ಆ ರೈಲ್ವೆ ಗೇಟ್ ಇತ್ತು. ಅಯ್ಯೋ, ಅಲ್ಲಿ ಆ ಹುಡ್ಗ ಅಂತಾನೆ, ಆಂಟಿ ಯಾಕೆ ಇಲ್ಲಿ ಇಳಿದ್ರಿ, ಇನ್ನು ದೂರ, ಇನ್ನು 5 ಕಿಲೋಮೀಟರ್ ಇದೆ, ಇಲ್ಲ ಇಳಿದ್ರಿ, ಏನ್ಕೊ ನಿಲ್ಸಿದ್ದ ಅವನು ಅಂತ. ನನಗೆ ನೋಡ್ತೀನಿ ಅಲ್ಲಿ ಮನೆಗಳಿಲ್ಲ, ಏನಿಲ್ಲ. ನನಗೆ ತುಂಬಾ ಶಾಕ್ ಆಯ್ತು. ನನ್ ಜೊತೆ ಬೇರೆ ನನ್ ಮಗಳಿದ್ದಾಳೆ ಅಂತ ಅಂದ್ಬಿಟ್ಟು, ಮತ್ತೆ ಏನಪ್ಪಾ ಮಾಡೋದು, ಇಲ್ಲಿಂದ ಏನು ಇಲ್ಲ ಅಂತ ಕೇಳಿದಾಗ, ಆಂಟಿ ಯಾವಾಗ್ಲೂ ಇಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ವು, ಇವತ್ತೊಂದು ಆ ಕಡೆ ಹೋಗಿಲ್ಲ ಆಂಟಿ. ನೀವು ನೀವು ಯಾಕೆ ಇಲ್ಲಿ ಇಳಿದ್ರಿ ಅಂತ ಅಂದ್ರು. ಅಯ್ಯೋ ಗೊತ್ತಾಗ್ಲಿಲ್ಲ ಕಣಪ್ಪ, ಲೈಟ್ ನೋಡಿ ಇದೆ ಲಾಸ್ಟ್ ಎಂಡ್ ಏನೋ ನಿಲ್ಸಿದಾರ ಅಂತ ಇಳಿದ್ಬಿಟ್ವಿ ಅಂತ. ತಕ್ಷಣ ನನಗದು ನೆನ್ಪಾಯ್ತು ದೇವ್ರದು. ಅಲ್ಲಿ ನಾನಿರುವಾಗ ನಿನಗೇಕೆ ಭಯ ಅಂದಿದ್ರಲ್ಲ, ಅದು ಬೇಗ ನನಗೆ ನೆನ್ಪಾಯ್ತು. ತಕ್ಷಣ ಎಲ್ಲಿತ್ತು ಏನೋ ಒಂದು ಆಟೋ ಆ ಕಡೆಯಿಂದ ಗುಡುಗುಡು ಅಂತ ಬಂತು ಮೇಡಮ್. ನನ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಆ ಹುಡ್ಗನೇ ಒಂಥರ ಇದ್ ಮಾಡ್ದ, ಆಂಟಿ ಯಾವ ವೆಹಿಕಲ್ಸ್ ಹೋಗಿರ್ಲಿಲ್ಲ, ಏನೋ ನಿಮ್ ಪುಣ್ಯ ಒಂದ್ ಆಟೋ ಬರ್ತಿದೆ, ಅದು ಖಾಲಿ ಆಟೋ. ಮತ್ತೆ ಆ ಹುಡ್ಗಂಗೆ ಹೇಳ್ದೆ, ಹೇಳಿ ಒಂದ್ ಸ್ವಲ್ಪ ಕಳ್ಸಪ್ಪ ಅಂತ. ಆಯ್ತಾಂಟಿ ಅಂದ್ಬಿಟ್ಟು ನಾವು ಇನ್ನು 5 ಕಿಲೋಮೀಟರ್ ಇತ್ತು. ಅವನು ಆಟೋದಲ್ಲಿ ಕರ್ಕೊಂಡು ಹೋದ್ರುನು ಮಧ್ಯದಲ್ಲಿ ಯಾರೇ ಕೈ ತೋರ್ಸಿದ್ರು ಹತ್ತಿಸ್ಕೊಳ್ಳಿಲ್ಲ. ಇನ್ನು ಸ್ವಲ್ಪ ಅದು ರಾತ್ರಿ ಎಲ್ಲ ಕತ್ಲೆ ಇತ್ತಲ್ಲ. ಮತ್ತೊಂದು ಮನೇಲಿ ಹೇಳಿದ್ರೆ ನಮ್ಮ ಯಾರು ಏನಾರು ಅನ್ಕೊಂತಾರೆ, ಗೊತ್ತಾಗ್ಲಿಲ್ವ ಅಂತಾರೆ ಅಂದ್ಬಿಟ್ಟು ಮಗಳು ಅವಳಿಗೂ ಹೇಳಿರ್ಲಿಲ್ಲ. ನಾವು ಸುಮಾರು ದಿನ ಅದೇ ಟೈಮಿಗೆ ಹೋಗಿ ಇಳಿದ್ವಿ, ಮನೆಗ್ ಹೋದ್ವಿ. ನೋಡಿ ದೇವ್ರು ನೆನಪಾದಾಗ ಅದು ಅಲ್ಲಿ ಬರ್ದಿದ್ದನ್ನೇ ನೆನಪಿಸ್ಕೊಂಡೆ. ತಕ್ಷಣ ನೆನ್ಸ್ಕೊಂಡ ತಕ್ಷಣ ಆಟೋ ಬಂತು. ಅದು ನನಗೆ ಸ್ವಾಮಿನೇ ಕಳ್ಸಿರೋದು, ಸಾಯಿರಾಮೇ ಕಳ್ಸಿರೋದು. ಹೀಗೆ ನಂಗೆ ತುಂಬಾ ಅನುಭವ ಆಗಿದೆ ಮೇಡಮ್. ನಂಬಿಕೆ ಇರ್ಬೇಕು ಯಾವತ್ತು, ನಂಬಿಕೆಯೇ ದೇವರು. ಇಷ್ಟು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.